466 ಗ್ರಾಂ ಚಿನ್ನಾಭರಣ ಯಾರದ್ದು? ರಾಜಮನೆತನದ್ದ? ಗಂಗವ್ವ ಕುಟುಂಬದ್ದ? ಪುರಾತತ್ವ ಇಲಾಖೆ ಹೇಳೋದೇನು? ಲಕ್ಕುಂಡಿ ನಿಧಿ ಯಾರದ್ದು? ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಕುಂಡಿಗೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಲ್ಲಿ ಭೇಟಿ ಕೊಡುವಂತಹ ವಿಚಾರ ಆಗಿರ್ಬೋದು, ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇದೀಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ ಅವರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದು, ಇಲ್ಲಿ ಕುಟುಂಬಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡಲ್ಲ, ಪರಿಶೀಲನೆ ಮಾಡಿ ನಾವು ಮನೆ ಕಟ್ಟೋದಕ್ಕೆ ಅನುಮತಿಯನ್ನ ಕೊಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. 1/5 ಭಾಗ ನಿಧಿಯ 1/5 ಭಾಗದಷ್ಟು ನಿಧಿ ಸಿಕ್ಕ ಕುಟುಂಬಕ್ಕೆ ಕೊಡ್ತೀವಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ್ ಹೇಳಿಕೆಯನ್ನ ನೀಡಿದ್ದು, ನಿಧಿ ಸಿಕ್ಕ ಸ್ಥಳವನ್ನ ಪರಿಶೀಲನೆ ಮಾಡಿದ ಬಳಿಕ ನ್ಯೂಸ್ 18ಗೆ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 1/5 ಭಾಗದಷ್ಟು ನಿಧಿಯನ್ನ ಸಿಕ್ಕ ಕುಟುಂಬಕ್ಕೆ ಕೊಡ್ತೀವಿ ಅನ್ನುವಂತಹ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ಈಗಾಗಲೇ ಈ ಒಂದು ಕುಟುಂಬದಿಂದ ನಿಧಿ ಏನು ಸಿಕ್ಕಿತ್ತು ಮನೆ ಕಟ್ಟುವಂತಹ ಒಂದು ಸಂದರ್ಭದಲ್ಲಿ, ಮನೆ ಕಟ್ಟೋದಕ್ಕೆ ಅಂತ ಹೇಳಿ ತೆಗೆಯುವಂತಹ ಸಂದರ್ಭದಲ್ಲಿ, ಆದ್ರೆ ಅದೇ ಅವರಿಗೆ ನಮ್ಮ ಮನೆ ಕಟ್ಟೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ವೋ ಏನೋ ಅನ್ನುವಂತಹ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿತ್ತು. ಜೊತೆಗೆ ಇದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಕೂಡ ಮಾಡಿತ್ತು. ಇದೀಗ ಅಲ್ಲಿಗೆ ಪುರಾತತ್ವ ಇಲಾಖೆಯವರು ಕೂಡ ಹೋಗಿದ್ದಾರೆ. ಜೊತೆಗೆ ಅಲ್ಲಿ ಈಗ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಈಗ ಅವರು ಹೇಳಿರುವ ಪ್ರಕಾರ, ಈ ಒಂದು ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ್ ಅವರು ಹೇಳಿರುವಂತಹ ಪ್ರಕಾರವಾಗಿ ಈ ಕುಟುಂಬಕ್ಕೆ ಏನು ನಿಧಿ ಸಿಕ್ಕಿದೆ ಇದರ 1/5 ಭಾಗದಷ್ಟು ಅವರಿಗೆ ನಾವು ನಿಧಿಯನ್ನ ಕೊಡ್ತೀವಿ, ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಮಾಡಲ್ಲ ಅಂತಾನು ಕೂಡ ಹೇಳಿದ್ದಾರೆ. ರಾಜ್ಯ ಪುರಾತತ್ವ ಸಂಗ್ರಹಾಲಯಗಳ ಪರಂಪರೆ ಇಲಾಖೆ ನಿರ್ದೇಶಕರು ಶೇಜೇಶ್ವರ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಂಥ ಪ್ರಕರಣ ಸಾಕಷ್ಟು ಚರ್ಚೆ ಕೂಡ ಪಡಿತಾ ಇದೆ, ಜೊತೆಗೆ ಸಾಕಷ್ಟು ಟ್ವಿಸ್ಟ್ ಕೂಡ ಪಡಿತಾ ಇದೆ. ಹೀಗಾಗಿ ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗೋಣ, ಏನೆಲ್ಲ ಈ ವಿಚಾರ ಸಂಬಂಧಪಟ್ಟಂಗೆ ಹೇಳ್ತಾರೆ ಅನ್ನೋದನ್ನು. ಸರ್, ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿದ್ದೀರಿ ಸರ್, ಏನು ಈ ವಿಚಾರ ಸಂಬಂಧಪಟ್ಟಂಗೆ? ಈಗಾಗಲೇ ಕುಟುಂಬ ಕೂಡ ಇಲ್ಲಿ ನಮಗೆ ಮನೆ ಕಟ್ಟೋಕೆ ಅವಕಾಶ ಸಿಗುತ್ತೋ ಇಲ್ಲ ಅಂತ ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್? ಸರ್, ಈಗ 2-3 ದಿನದಿಂದ ವೈರಲ್ ಆಗ್ತಿತ್ತು ಸರ್, ಇದು ಸಿಕ್ಕಿದೆ ಅಂತ ನಮಗೆ. ಆಮೇಲೆ ಜಿಲ್ಲಾಡಳಿತ ಈ ಸಿದ್ದು ಪಟೇಲ್ ಇವರು ನಮ್ಮ ಗಮನಕ್ಕೆ ತಂದರು, ಹಿಂಗೆ ನಿಧಿ ಸಿಕ್ಕಿದೆ ಸರ್, ಸ್ಥಳ ಪರಿಶೀಲನೆ ಮಾಡಿ ಅದರ ಬಗ್ಗೆ ನೀವೇನು ಮಾಡ್ಬೋದು ಅಂತ. ಹಾಗಾಗಿ ಸ್ಥಳ ಪರಿಶೀಲನೆ ಮಾಡಿದ್ವಿ. ಇಲ್ಲಿ ವೆಲ್ ಆ್ಯಂಡ್ ಗುಡ್ ಸರ್, ಹುಡುಗ ಪ್ರಾಮಾಣಿಕತೆಗೆ ಮೆಚ್ಚಬೇಕು. ಅವನು ಏನು ಸಿಕ್ಕಿದೆ ನಿಧಿ ಸಮೇತ ಜಿಲ್ಲಾಧಿಕಾರಿಗಳ ವಶಕ್ಕೆ ಕೊಟ್ಟಿದ್ದಾನೆ. ಅವರು ಜಿಲ್ಲಾಧಿಕಾರಿಗಳು ಸಹ ನಮ್ಮ 1962 ಟ್ರೆಜರ್ ಆ್ಯಕ್ಟ್ ಏನಿದೆ ಆ್ಯಕ್ಟ್ ಪ್ರಕಾರ ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಮುಂದಿನ ಏನು ಪ್ರೊಸೆಸ್ ಮಾಡಬೇಕು ನಮ್ಮ ಇಲಾಖೆ ಮತ್ತು ಜಿಲ್ಲಾಡಳಿತ ಆಮೇಲೆ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಮಾನ್ಯ ಸಚಿವರ ಜೊತೆ ನಾವು ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ ಸರ್ ಇದ್ರ ಬಗ್ಗೆ. ಈಗ ಯಾಕಂದರೆ ಸಾಕಷ್ಟು ಗೊಂದಲ ಸರ್, ಈಗ ಯಾಕಂದರೆ ಒಬ್ಬರು ರಮೇಶ್ ಕುಮಾರ್ ಮೂಲಿಮಣಿ ಅಂತೇಳಿ ಅವರು ಕೂಡ ಸಾಕಷ್ಟು ಗೊಂದಲವನ್ನು ಹುಟ್ಟು ಹಾಕಿದ್ರು ಸರ್. ಈ ವಿಚಾರ ಸಂಬಂಧಪಟ್ಟಂಗೆ ಈಗ ಇಲ್ಲಿ ಅವಕಾಶ ಸಿಗುತ್ತೋ ಇಲ್ಲ? ಈಗಾಗಲೇ ಸಿ ಪಾಟೀಲ್ ಕೂಡ ಭೇಟಿ ನೀಡಿದ್ದಾರೆ ಸರ್. ಸರ್, ಆ್ಯಕ್ಚುಲಿ ಇದು ನಮಗೇನಾಗಿದೆ, ಇದು ಆಂಟಿಕ್ ಅಂದರೆ 100 years ಓಲ್ಡ್ ಇರ್ತಕ್ಕಂಥ ಯಾವುದೇ ವಸ್ತು ಆಂಟಿಕ್ ಬರ್ತಂದರೆ ವ್ಯಾಲ್ಯೂಬಲ್ ಇರ್ತಕ್ಕಂಥದ್ದು. 10 ರೂಪಾಯಿಗಿಂತ ಮೇಲಿದಿರೋದು ವ್ಯಾಲ್ಯೂಬಲ್ ಇರ್ತದೆ. ಇದು ಭೂಮಿ ಒಳಗೆ ಸಿಕ್ಕಿರ್ತಕ್ಕಂಥದ್ದು. ಈಗ ನಾನು ಇನ್ನೂ ಅದನ್ನು ಮುಟ್ಟು ನೋಡಿಲ್ಲ, ಬಟ್ ಮೇಲ್ಗಡೆ ನೋಡ್ತಿದ್ದ ಗೊತ್ತಾಗುತ್ತಾ ಆಂಟಿಕ್ ಅಂತ 100 years ಓಲ್ಡ್ ಅಂತ ಖಂಡಿತ ನಿಧಿ ಸರ್, ಆಂಟಿಕ್ಕೆ ಸರ್. ಇದು ಸರ್ ಯಾವ ಕಾಲದ್ದು ಅಥವಾ ಏನು ಹೇಳ್ಬೋದಾ ಸರ್? ಸರ್, ಅವನು ಇನ್ನೂ ನೋಡಿಲ್ಲ ಸರ್. ನೋಡಿದ ಮೇಲೆ ಅವು ಯಾವ ಕಾಲ ಏನು ಅಂತ ಪರಿಶೀಲನೆ ಮಾಡ್ಬೇಕು ಸರ್. ಪರಿಶೀಲನೆ ನಂತರ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಸರ್. ಕುಟುಂಬದ ಪರಿಹಾರ ವಿಚಾರ ಸಂಬಂಧಪಟ್ಟಂಗೆ ಸರ್, ಈ ಜಿಲ್ಲಾಡಳಿತ ಮತ್ತು ಮಾನ್ಯ ಸಚಿವರು ಮತ್ತು ಲೋಕಲ್ ಅವರು ಏನು ಕ್ರಮ ಕೈಗೊಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಸರ್. ಯಾಕಂದ್ರೆ ಅವರು ಇಲ್ಲಿ ನಮಗೊಂದು ಮನೆ ಕೊಟ್ಟಿಸ್ಕೊಡ್ರಿ ಅಂತೇಳಿ ಸಾಕಷ್ಟು ಬೇಡಿಕೆ ಸರ್. ಹೀಗಾಗಿ ಸರ್ ಮಾನ್ಯ ಸಚಿವರು ಜಿಲ್ಲಾಡಳಿತ ಕ್ರಮ ವಹಿಸ್ಬೇಕು ಸರ್. ಅದ್ರ ಬಗ್ಗೆ ನನಗೆ ಇದಿಲ್ಲ, ಅವ್ರು ಏನು ಕ್ರಮ ಕೈಗೊಳ್ತಾರೆ ನೋಡ್ಬೇಕು ಸರ್. ನಾನು ಸಹ ಕಾಯ್ತಾ ಇದ್ದೀನಿ. ಈಗ ನೀವು ಕೂಡ ಪುರಾತತ್ವ ಇಲಾಖೆ ಸದಸ್ಯರಿದ್ರಿ, ಸಾಕಷ್ಟು ನೀವು ಕೂಡ ಕೇಳ್ತಿದ್ರಿ. ಯಾಕಂದ್ರೆ ಗ್ರಾಮಸ್ಥ ನಮಗೇನು ನಿಧಿ ಏನು ಬೇಡ, ನಾವಾಗಲೇ ಪ್ರಾಮಾಣಿಕತೆಯಿಂದ ಕೊಟ್ಟಿದ್ದೀವಿ, ನಮಗೇನು ಒಂದು ನಿವೇಶನ ಆಗಬೇಕು, ಮನೆ ಆಗಬೇಕು ನಮ್ಗೆ ಅಂತೇಳಿ ಅವರು ಈ ಎಲ್ಲ ಅವರ ಏನು ಪ್ರಜ್ವಲ್ ರೀತಿ ತನ್ನ ಪ್ರಾಮಾಣಿಕ ಉದಾಹರಣೆಯನ್ನು ಮೆರೆದು ಏನು ಸರ್ಕಾರಕ್ಕೆ ನಿಧಿಯನ್ನು ಒಪ್ಪಿಸಿದ್ದಾನೆ, ಆ ಕೂಡಲೇ ತಕ್ಷಣ ನಾನು ಮಾನ್ಯ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ ಅವರಿಗೆ ಸುದ್ದಿ ತಿಳಿದ ತಕ್ಷಣ ಈ ಥರ ಅವ್ರದ್ದು ಬೇಡಿಕೆ ಇದೆ ಅಂತ ಹೇಳಿದೆ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬಂದು ಏನು ಅವನಿಗೆ ಸೂಕ್ತ ಬಹುಮಾನ ಕೊಟ್ಟು ಏನು ಗೌರವ ಮಾಡಬೇಕು ಅದನ್ನು ರಾಜ್ಯ ಸರ್ಕಾರ ವತಿಯಿಂದ ಅವ್ರಿಗೆ ಮಾಡ್ತಾರೆ. ಎಸ್, ಇದೆಲ್ಲವೂ ಕೂಡ ಪುರಾತತ್ವ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಮತ್ತು ಸದಸ್ಯರ ಮಾತಾಗಿರುವಂಥದ್ದು. ಸಂತೋಷ್ ಕೋಣೂರು, ನ್ಯೂಸ್ 18 ಗದಗ.
ಲಕ್ಕುಂಡಿ ನಿಧಿ ಪತ್ತೆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಕುಟುಂಬ ಮನೆ ಕಟ್ಟೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇತ್ತು. ಈಗಾಗಲೇ ಆ ಒಂದು ಹೇಳಿಕೆಯನ್ನು ಕೂಡ ಅವರು ಕೊಟ್ಟಿದ್ರು. ಅಂದರೆ ನಿಧಿಯ ವಿಚಾರದಲ್ಲಿ ಕೂಡ ನಿಧಿ ಬೇಕು ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ನೀಡಲಾಗಿತ್ತು. ಆದರೆ ಟ್ಯೂಟರ್ನ್ ಹೊಡೆದಿದೆ ಈಗ ಕುಟುಂಬ. ನಮಗೆ ಚಿನ್ನ ಬೇಡ, ಮನೆ ಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಈ ನಿಧಿಯಿಂದ ನಮಗೀಗ ಮನೆಯೂ ಇಲ್ಲದಂತಾಗಿದೆ. ಕೂಲಿ ಮಾಡಿದ್ರೆ ಮಾತ್ರ ನನ್ನ ಮಗನ ಊಟ, ಮನೆ ಕಟ್ಟಿಸಿ ಮಗನಿಗೆ ಸರ್ಕಾರಿ ನೌಕರಿ ಕೊಡಿ ಅಂತ ಹೇಳಿ ಮನವಿಯನ್ನ ಈಗ ಮಾಡ್ತಾ ಇದ್ದಾರೆ. ಈಗ ಈ ಒಂದು ಕುಟುಂಬ ಯೂಟರ್ನ್ ಅನ್ನ ಹೊಡೆದಿದ್ದು ನಮಗೆ ಈ ನಿಧಿಯಿಂದಾಗಿ ಮನೆಯೂ ಇಲ್ಲದಂತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚಿನ್ನ ಬೇಡ, ನಮಗೆ ಒಂದು ಮನೆ ಕಟ್ಟಿಸ್ಕೊಡಿ ಮತ್ತು ಹಾಗೆಯೇ ಮಗನಿಗೆ ಒಂದು ಸರ್ಕಾರಿ ನೌಕರಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮಂದು ನಿಮ್ಮದಾದ ನೀವಷ್ಟು ನೋಡಿ ಅನ್ರಿ ನಾವು ನಮ್ಮದಾದಿಲ್ಲ ನಮ್ಮ ಕೊಡ ನೀವು ಆಶಾ ನಮಗೆ ಬೇಡ ನಾವು ಅಲ್ಲಿ ಅಂದ್ರೆ ನಾವು ನೇನ ಕೊಡ್ರಿ ನನ್ನ ಮನೆನ ಎಲ್ಲ ಜನ ಮನೆ ಕೊಡ್ರಿ ನಮ್ಮ ಅಣ್ಣರು ಸಾಲ ಮಾಡಿ ಬ್ಯಾಂಕ್ನಾಗ ಸಾಲ ಮಾಡಿ ಮನೆ ಹಾಕ್ತಾರೆ. ಬ್ಯಾಂಕ್ನಾಗ ಸಾಲ ಮಾಡ್ಯಾರ ಮೇಲೆ ಹೊಲ ಮೇಲೆ ಸಾಲ ಮಾಡಿ ಮನೆ ಹಾಕಿ ಕೊಡವು ನೀವು ಹಿಂದೆ ಹಾಕ್ರಿ ಹಿಂದೆ ಏನು ಮಾಡು ಏನು ಮಾಡ್ತಾನೆ ಅವ್ರ ಕರೆ ಎಲ್ಲ ಜನ ಹಿಡಿದಾರ ಕೊಡ್ರಿ ಮನೆ ಹಾಕಿ ಕೊಡ್ರಿ ನಮ್ಮನ್ನ. ಅವ್ರು ಒಂದು ಮೇಲೆ ಸಾಲ ಮಾಡಿ ನನ್ನ ಮನೆ ಹಾಕ ನಾವು ನಮ್ಮ ಪೊನ್ನೆವ್ರಿ ನಮ್ಮ ಏನು ಅವ್ರ ಮಂದು. ಸಿಕ್ಕ ಲಕ್ಕುಂಡಿ ಸ್ಥಳಕ್ಕೆ ಶಾಸಕ ಸಿಸಿ ಪಾಟೀಲ್ ಭೇಟಿ ಕೊಟ್ಟಿದ್ದಾರೆ. ಕಸ್ತೂರಿ ರೀತಿ ಕುಟುಂಬವನ್ನ ಭೇಟಿ ಮಾಡಿದ್ದಾರೆ ಶಾಸಕರಾಗಿರುವ ಸಿಸಿ ಪಾಟೀಲ್ ಅವರು. ಆ ಸ್ಥಳಕ್ಕೂ ಕೂಡ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಆ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ದಾರೆ. ನಿಧಿ ಸಿಕ್ಕ ಸ್ಥಳದಲ್ಲೂ ಶಾಸಕ ಸಿಸಿ ಪಾಟೀಲ್ ಪರಿಶೀಲನೆಯನ್ನ ಮಾಡಿದ್ದು ಲಕ್ಕುಂಡಿಯಲ್ಲಿ ಟಂಕಸಾಲೆ ಇತ್ತು ಅನ್ನುವ ಮಾತಿದೆ. ಹಿಂದಿನ ಕಾಲದಲ್ಲಿ ಮಳೆ ಆದಾಗ ಚಿನ್ನದ ತುಣುಕುಗಳು ಸಿಗ್ತಾ ಇದ್ವು. ಕಸ್ತೂರವ್ವ ರಿತ್ತೆ ಅನ್ನುವರ ಮನೆ ಅಡಿಪಾಯ ತೆಗೆಯುವ ವೇಳೆ ನಿಧಿ ಸಿಕ್ಕಿದೆ. ಅದನ್ನು ಅವರು ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಅದನ್ನು ಒಪ್ಪಿಸಿ ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ. ವೈಯಕ್ತಿಕವಾಗಿ ನಾನು ಕುಟುಂಬಕ್ಕೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ ಸಿಸಿ ಪಾಟೀಲ್. ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮಳೆ ಆದಾಗ ಹೊಲದಲ್ಲಿ ಸಣ್ಣ ಸಣ್ಣ ಬಂಗಾರದ ತುಣುಕುಗಳು ಸಿಗ್ತಾವನ್ನುವಂಥ ಪ್ರತೀತಿ ಇತ್ತು. ಆದರೆ ಇವತ್ತು ರಿತ್ತಿ ಅನ್ನುವಂಥ ಕುಟುಂಬದಲ್ಲಿ ಮನೆ ಕಟ್ಟಕ್ಕೆ ಅಡಿಪಾಯ ತೆಗೆಯುವಾಗ ಸುಮಾರು ಅರ್ಧ kg ಅಷ್ಟು ಸರಿಸುಮಾರು 470 ಗ್ರಾಮ್ ಬಂಗಾರ ಸಿಕ್ಕೈತಿ. ಏನು ದಾನ ಚಿಂತಾಮಣಿಯ ಕರ್ಮಭೂಮಿ ಅಂತ ಹೇಳಿನಲ್ಲ, ಮತ್ತೊಮ್ಮೆ ಅಂಥ ಒಂದು ದಾನಕ್ಕೆ ಅಥವಾ ಪ್ರಾಮಾಣಿಕತೆಗೆ ಲಕ್ಕುಂಡಿ ಪಾತ್ರ ಆಯ್ತು ಅನ್ನೋದು ನನಗೆ ಭಾಳ ಹೆಮ್ಮೆ ವಿಷಯ. ಆ ಕುಟುಂಬಕ್ಕೂ ಕೂಡ ಏನು ಒಂದು ನೆಮ್ಮದಿಯ ಜೀವನ ನಡೆಸೋಕ್ಕೆ ಸರ್ಕಾರದಿಂದ ಸಹಾಯ ಸೌಲಭ್ಯ ಕೊಡಿಸ್ಬೇಕು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಹಾಯದೊಂದಿಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಆ ಎಲ್ಲ ಕ್ರಮವನ್ನು ತಗೊಳ್ತೇನೆ. ವೈಯಕ್ತಿಕವಾಗಿ ನಾನು ಕೂಡ ಅವ್ರಿಗೆ ಏನಾದರೂ ಸಹಾಯ ಸಹಕಾರ ಮಾಡುವಂಥ ಪರಿಸ್ಥಿತಿ ಬಂದರೆ ನಾನು ಕೂಡ ಮಾಡ್ತೇನೆ. ಲಕ್ಕುಂಡಿ ಗ್ರಾಮಕ್ಕೆ ಗದಗ ಡಿಸಿ ಶ್ರೀಧರ್ ಭೇಟಿಯನ್ನ ಈಗ ಕೊಟ್ಟಿದ್ದು ನಿಧಿ ಸಿಕ್ಕ ಸ್ಥಳದಲ್ಲಿದ್ದಾರೆ. ಜಿಲ್ಲಾಧಿಕಾರಿಗಳಾಗಿರುವ ಶ್ರೀಧರ್ ಅವರು ಪರಿಶೀಲನೆಯನ್ನ ಮಾಡಿದ್ದಾರೆ. ಕಸ್ತೂರಿ ರಿತ್ತಿ ಕುಟುಂಬದವರನ್ನು ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಈಗ ಆ ಗ್ರಾಮಕ್ಕೆ ಆ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ಜಾಗವನ್ನು ಪರಿಶೀಲನೆ ಮಾಡಿದ್ದು, ಕಸ್ತೂರಿ ರಿತ್ತಿ ಕುಟುಂಬದವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದು, ಕಾನೂನಿನ ಅಡಿಯಲ್ಲಿ ಕುಟುಂಬಕ್ಕೆ ಸಿಗುವ ಪರಿಹಾರ ಸಿಗುತ್ತೆ ಅಂತ ಗದಗ ಜಿಲ್ಲಾಧಿಕಾರಿ ಶ್ರೀಧರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಭಿಪ್ರಾಯಕ್ಕೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅಭಿಪ್ರಾಯಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಅಭಿಪ್ರಾಯ ಅಲ್ಲ ಸರ್. ಈಗ ಆರೋಪ ಮಾಡ್ತಾ ಇದ್ದಾರೆ, ನೀವಂತೂ ಇದುವರೆಗೆ ಭೇಟಿ ಕೊಟ್ಟಿಲ್ಲ, ಜಿಲ್ಲಾಡಳಿತದಿಂದ ಯಾವುದೇ ಅಧಿಕೃತವಾಗಿ ನಮ್ಗೆ ಏನು ಭರವಸೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಭರವಸೆ ಕೊಡ್ತೀವಿ ಅಂತ ಹೇಳಿಲ್ಲಪ್ಪ. ಕಾನೂನಲ್ಲಿ ಏನೇನು ಅವಕಾಶ ಇದೆ ಅದೆಲ್ಲ ಅವ್ರಿಗೆ ತಲುಪಿಸಕ್ಕೆ ದಾರಿ ಮಾಡ್ತೀವಿ. ಕಾನೂನಲ್ಲಿ ಆಕ್ಟ್ ಇದೆ, ಆ್ಯಕ್ಟಲ್ಲಿ ಏನೇನು ಅವಕಾಶ ಇದೆ. ಈಗ ಅವ್ರು ಯಾರೋ ನಿಧಿ ಅಲ್ಲ ಅಂತ ಬೇರೆ ಗೊಂದಲ ಎಬ್ಬಿಸಿದ್ದಾರೆ. ಈಗ ಆ ವ್ಯಕ್ತಿಯಿಂದನೇ ಅದಕ್ಕೆ ಸ್ಪಷ್ಟೀಕರಣ ಕೊಡೋಕ್ಕೆ ಅಂತ ಕರೆದಿದ್ದೀವಿ. ಸ್ಪಷ್ಟೀಕರಣ ಬಂದ ಮೇಲೆ ಕಾನೂನಲ್ಲಿ ಏನೇನು ಅವಕಾಶ ಇದೆ, ಯಾರೀಗ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತಂದು ಕೊಟ್ಟಿದ್ದಾರೆ ಅವ್ರನ್ನ ಅಲ್ಗಳೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಾಮಾಣಿಕತೆಗೆ ಸರ್ಕಾರದಲ್ಲಿ ಆಲ್ರೆಡಿ ಕಾನೂನಲ್ಲಿ ಸಾಕಷ್ಟು ಅವಕಾಶ ಕೊಟ್ಟಿದ್ದಾವೆ. ಅದನ್ನು ಅವ್ರಿಗೆ ತಲುಪಿಸೋಕೆ ನಾವು ಕ್ರಮ ತಗೊಳ್ತೀವಿ. ಇಲ್ಲಿ ಮನಿ ಬೇಡ, ನಮಗೆ ಬೇರೆ ಕಡೆ ಮನಿ ಮಾಡಿಕೊಡ್ಬೇಕಂತೇಳಿ. ಇಲ್ಲಿ ನಿಧಿ ಸಿಕ್ಕಿದ ಜಾಗ ನಿಧಿನೂ ಬೇಡ, ನಮಗೆ ಈ ಸ್ಥಳನೂ ಬೇಡ, ಬೇರೆ ಕಡೆ ಅದು ಕಾನೂನಲ್ಲಿ ಏನೇ ಅವಕಾಶ ಇದೆ ಅದೆಲ್ಲ ಮಾಡ್ತೀವಿ. ದಟ್ ಲ್ಯಾಂಡ್ ವಿಲ್ ಬಿ ಅಕ್ವೈರ್ಡ್. ಅಕ್ವಿಸಿಷನ್ ಬೇಡ, ಜಾಗ ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್ಕಾರ ಜೊತೆ ವ್ಯವಹಾರ ಮಾಡೋರು ಜಾಗ ಕೊಡ್ಸೋಕೆ ದಾರಿ ಮಾಡ್ತೀವಿ. ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥದ್ದು ಏನು ಕಾನೂನು ಇದೆ ಸರ್? ಅದು ನಾನು ನೋಡ್ಬೇಕಪ್ಪ. ಅಲ್ಲ, ನೀವು ರೂಲ್ಸ್ ಕೈಗೆ ತೋರಿಸಿದ್ರೆ ಹೇಳಬಲ್ಲೆ ನಾನು. ರೂಲ್ಸಲ್ಲಿ ಏನಿದೆ ಅದನ್ನು ನೋಡ್ಕೊಂಡು ಅದರಂತೆ. ಭೂಮಿಯೊಳಗೆ ಏನೇ ಬೆಲೆ ಬಾಳುವ ವಸ್ತು ಸಿಕ್ಕರೂ ಕೂಡ ಅದು ನಿಧಿ.
ಚಿನ್ನದ ನಾಣ್ಯ, ಬಂಗಾರ ಏನೇ ಸಿಕ್ಕರೂ ಅದನ್ನ ನಿಧಿ ಅಂತ ಹೇಳಿ ಪರಿಗಣನೆ ಮಾಡಲಾಗುತ್ತೆ ಅಂತ ಹೇಳಿ ಮೈಸೂರಲ್ಲಿ ಇತಿಹಾಸ ತಜ್ಞ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿನ್ನದ ನಾಣ್ಯ ಅಥವಾ ಬಂಗಾರ ಏನೇ ಸಿಗ್ಲಿ ಅದನ್ನ ನಿಧಿ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಲಕ್ಕುಂಡಿಯಲ್ಲಿ ಸಿಕ್ಕಿರುವ ಚಿನ್ನದ ನಿಧಿಯನ್ನು ನಾನು ನೋಡಿದ್ದೇನೆ. ಸಿಕ್ಕ ನಿಧಿಯ ಬಗ್ಗೆ ಸಂಬಂಧಪಟ್ಟಂತಹ ಇಲಾಖೆ ಪರಿಶೀಲನೆಯನ್ನ ಮಾಡುತ್ತೆ. ನಿಧಿ ಸಿಕ್ಕ ಸುತ್ತಮುತ್ತ 300 ಮೀಟರ್ ಪರಿಶೀಲನೆಯನ್ನ ಮಾಡಲಾಗತ್ತೆ. ಈಗಾಗಲೇ ಈ ಒಂದು ನಿಧಿಯನ್ನ ಪ್ರಾಮಾಣಿಕವಾಗಿ ಸಿಕ್ಕಂತಹ ಒಂದು ನಿಧಿಯನ್ನ ಹುಡುಗ ತಂದು ಕೊಟ್ಟಿದ್ದಾನೆ. ಆತನಿಗೆ ಸರ್ಕಾರದಿಂದ ಸೂಕ್ತ ಬಹುಮಾನವನ್ನ ಕೊಡಬೇಕು ಅಂತ ಹೇಳಿ ಮೈಸೂರಲ್ಲಿ ಇತಿಹಾಸ ತಜ್ಞರಾಗಿರುವ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಭೂಮಿಯ ಅಡಿಯಲ್ಲಿ ಸಿಗುವಂತಹ ಯಾವುದೇ ಚಿನ್ನ ಆಗಿರ್ಬೋದು ಅಥವಾ ಈ ರೀತಿಯಾದಂತಹ ಒಡವೆಗಳು ಇದ್ರೂ ಕೂಡ ಅದು ನಿಧಿ ಅಂತಾನೆ ಪರಿಗಣನೆ ಮಾಡಲಾಗತ್ತೆ ಅಂತ ಹೇಳಿದ್ದಾರೆ. ಈಗ ಚಿನ್ನ ಸಿಕ್ಕಿದೆ ಲಕ್ಕುಂಡಿನಲ್ಲಿ, ಅದು ನಿಧಿನೇ. ಕೆಲವರೆಲ್ಲ ನಿಧಿ ಅಂತಂದರೆ ಚಿನ್ನದ ಆಭರಣಗಳು ಸಿಕ್ಕಬೇಕು ಅಥವಾ ಒಡೆದೋಗಿರೋದು ಸಿಕ್ಕಬಾರ್ದು ಅಥವಾ ಕಾಯಿನ್ ಸಿಕ್ಕಬೇಕು, ಹಾಗೇನಿಲ್ಲ. ಯಾವುದೇ ಮೌಲ್ಯವುಳ್ಳ 10 ರೂಪಾಯಿಗಿಂತ ಅಧಿಕ ಮೌಲ್ಯವುಳ್ಳ ಪದಾರ್ಥಗಳು ಭೂಮಿಯ ಒಳಭಾಗದಲ್ಲಿ ಹೂಳಿದ್ರೆ ಅದನ್ನು ನಿಧಿ ಅಂತ ಪರಿಗಣಿಸಲಾಗುತ್ತೆ. ಇದು 1878ರ ಭಾರತ ನಿಧಿ ಕಾಯ್ದೆ. ಇದು ಪ್ರಾಚೀನ ಚಿನ್ನ, ಇವಾಗಿಟ್ಟಿರೋ ಚಿನ್ನ ಅಂತ ಅವರು ಡಿಸಿಷನ್ಗೆ ಹೇಗೆ ಬಂದರು? ಆಮೇಲೆ ಇವಾಗಿಟ್ಟಿರೋ ಚಿನ್ನ ಆದರೂ ಕೂಡ ನೀವು ಭೂಮಿಯ ಒಳಭಾಗದಲ್ಲಿ ಸಿಕ್ಕಿದ್ರೆ ಅದು ಹೂಳಿದ್ರೆ ಅದು ನಿಧಿ ಕಾಯ್ದೆಗೆ ಬರುತ್ತೆ.